ವೀಕ್ಷಕರೇ, ನಾವೀಗ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿರುವಂಥದ್ದು. ಸಿದ್ಧಗಂಗಾ ಮಠದಲ್ಲಿ ಏನು ಫೆಬ್ರವರಿ 20ರಿಂದ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಇದೆ. ಆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿರುವಂಥದ್ದು. ಯಾವ್ಯಾವ ರೀತಿಯಲ್ಲಿ ಏನೇನು ವಸ್ತುಗಳು ಪ್ರದರ್ಶನಕ್ಕಿದ್ದಾವೆ, ಏನೇನು ಕೃಷಿ ವಸ್ತುಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಯಾವ್ಯಾವ ರೀತಿ ಪ್ರದರ್ಶನಗಳಿದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಒಂದೊಂದೇ. ಸರ್, ನಮ್ಮ ಹೆಸರು ಸಿದ್ಧಾರ್ಥ ಅಂತ ಫ್ರಮ್ SSRHS SS ಮಠ ಅಂತ 10th A. ನಾವು ಇದ್ರ ಹೆಸರು ವೈಫೈ ಕಂಟ್ರೋಲ್ ಕಾರ್ ಅಂತ. ಇದಕ್ಕೆ ನಾವು ಬಳಸಿರೋ ಕಾಂಪೊನೆಂಟ್ಸ್ ಏನಂದರೆ ವೈಫೈ ಕಂಟ್ರೋಲರ್, ಮೋಟರ್ ಡ್ರೈವರ್, ಗ್ರಿಪಿ ವೀಲ್ಸ್ ಮತ್ತು ಶೆಲ್ನ ಯೂಸ್ ಮಾಡಿದ್ವಿ. ಶೆಲ್ನ ಏನಕ್ಕೆ ಯೂಸ್ ಮಾಡಿದ್ವಿ ಅಂದರೆ ಈ ಸರ್ಕ್ಯೂಟ್ ವರ್ಕ್ ಆಗೋಕ್ಕೋಸ್ಕರ ಶೆಲ್ನ ಯೂಸ್ ಮಾಡಿದ್ದೀವಿ. ಇದನ್ನ ನಾವು ಇದನ್ನ ಫೋನಿಂದ ಯೂಸ್ ಮಾಡ್ಬೋದು. ಇದನ್ನ ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ, ಈಗ ನಾವು ಕೊರೋನಾ ಟೈಮಲ್ಲಿ ಪೇಷಂಟ್ಸ್ಗೆಲ್ಲ ಫುಡ್ನ ಸರ್ವ್ ಮಾಡೋಕ್ಕೆ, ಆಗ ಮತ್ತು ಈಗ ಯಾರಾದರೂ ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿರ್ತಾರಲ್ಲ, ಈಗ ಸೀಸರ್ ತೊಗೊಂಡು ರಿಬ್ಬನ್ನ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸರ್. ಇದು ವರ್ಕಿಂಗ್ ತೋರಿಸ್ತೀವಿ ಸರ್. ಯಾವ ರೀತಿ ವರ್ಕ್ ಆಗುತ್ತೆ ಒಂದ್ಸರಿ ವರ್ಕ್ ಮಾಡಿ ತೋರಿಸಿ. ಯಾವ ರೀತಿ ವೀಕ್ಷಕರೇ, ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಗಳಲ್ಲಿ ಈ ರೀತಿಯ ವಸ್ತುಗಳಿಗೆ, ಈ ರೀತಿಯ ಪ್ರತಿಭೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಲಾಗಿದೆ. ಈ ಇವಾಗಲೇ ಒಂದು ವೈಫೈ ಕಾರಣ ತಯಾರಿಸೋದು, ಇದೇ ರೀತಿಯ ಸಂಶೋಧನೆಗಳು ಇವರಿಂದ ಮುಂದುವರಿಸಲಿ, ಇವರನ್ನು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತೀನಿ ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿ ಕಳಕಳಿಯ ಮನವಿ. ಇದೊಂದೇ ಅಲ್ಲ, ಇನ್ನೂ ತುಂಬ ವಸ್ತುಗಳಿವೆ. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನೇನಿದೆ ಅಂತ ನೀವು ಪ್ರತಿಯೊಂದು ನೋಡ್ತಾ ಬನ್ನಿ. ಏನಿದೆ ಸರ್? Myself Jeevan M. I'm studying in SSRHS SS Mart. ಈ ಮಾಡೆಲ್ ಹೆಸರು ಆಟೋಮೆಟಿಕ್ ರೈಲ್ವೆ ಗೈಡ್ ಕಂಟ್ರೋಲ್ ಸಿಸ್ಟಮ್ ಅಂತ. ಇದರಲ್ಲಿ ನಾವು ಯೂಸ್ ಮಾಡಿರೋ ಕಾಂಪೊನೆಂಟ್ಸ್ ಅಂದರೆ 2 ಅಲ್ಟ್ರಾಸಾನಿಕ್ ಸೆನ್ಸರು, 2 ಆರ್ಡಿನೋ ನ್ಯಾನೋ, ಇದು ಸ್ವಿಚ್ಚು, ಇದು ಟ್ರೈನಿಗೆ ಬೇಕಾಗಿರೋ ಪವರ್ ಸಪ್ಲೈ, ಮತ್ತು ಇದಕ್ಕೆ 5 ವೋಲ್ಟ್ ಪವರ್ ಸಪ್ಲೈ ಕೊಟ್ಟಿದ್ದೀವಿ. ಇದು ಸರ್ವೋ ಮೋಟರು. ಇದು ನಾವು ಇಂಡಿಯಾದಲ್ಲಿ ಜಾಸ್ತಿ ಇತ್ತೀಚೆಗೆ ರೈಲ್ವೆಗಿಂದ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಿರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಒಂದು ಸ್ಮಾಲ್ ಸ್ಕೇಲಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಈ ಪ್ರಾಜೆಕ್ಟಲ್ಲಿ ಈ ಟ್ರೈನ್ ಏನಾದ್ರು ಈ ಅಲ್ಟ್ರಾಸಾನಿಕ್ ಸೆನ್ಸರಿಂದ ಸೆನ್ಸ್ ಆದರೆ ಆಟೋಮೆಟಿಕ್ಕಾಗಿ ಟೋಲ್ ಗೇಟ್ ಕ್ಲೋಸ್ ಆಗುತ್ತೆ ಸರ್. ಈಗ ಟ್ರೈನಲ್ಲಿ ಬರ್ತಾ ಇದೆ ಅಂತಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಡೋರ್ ಕ್ಲೋಸ್ ಆಗುತ್ತೆ. ಗೇಟ್ ಕ್ಲೋಸ್ ಸ್ಕೇಲಲ್ಲಿ ಯೂಸ್ ಮಾಡಿದ್ದೀವಿ. ಲಾರ್ಜ್ ಸ್ಕೇಲಲ್ಲಿ ಯೂಸ್ ಮಾಡೋಂಗಿದ್ರೆ ಇದು ಸೆನ್ಸರ್ನ ಇವಾಗ ಟ್ರೈನ್ ಬರೋಕ್ಕಿಂತ 1 ಕಿಲೋಮೀಟ್ರ್ ಇಲ್ಲ 1.5 ಕಿಲೋಮೀಟ್ರ್ ದೂರ ಇದ್ದರೆ ಅದು ಬೇಗ ಸೆನ್ಸ್ ಆಗಿಬಿಟ್ಟು ಬೇಗ ಟೋಲ್ ಕ್ಲೋಸ್ ಆಗುತ್ತೆ ಸರ್. ಈ ರೀತಿ ಆಗೋದ್ರಿಂದ ಆಗಿರುವಂಥ ರೈಲ್ವೆ ಆಕ್ಸಿಡೆಂಟ್ನ ಅವಾಯ್ಡ್ ಮಾಡ್ಬೋದು ಸರ್. ಏನಿದೆ ಸರ್ ನಿಮ್ಮ? ಸರ್, ನನ್ನ ಹೆಸರು ಯುವರಾಜ್ ಜೆ. ಐ ಆಮ್ ಫ್ರಮ್ ಶ್ರೀ ಸಿದ್ಧಲಿಂಗೇಶ್ವರ ಎಸ್ಎನ್ಸಿ ಹೈಯರ್ ಸೆಕೆಂಡರಿ ಸ್ಕೂಲ್, ಶ್ರೀ ಸಿದ್ಧಗಂಗಾ ಮಠ, ತುಮಕೂರು. ಈ ಮಾಡೆಲ್ ನೇಮ್ ಬಂದುಬಿಟ್ಟು ಮ್ಯೂಸಿಕ್ ರಿಯಾಕ್ಟಿವ್ LEDs ಅಂತ. ಇದರಲ್ಲಿ ಯೂಸ್ ಮಾಡಿರೋ ಕಾಂಪೊನೆಂಟ್ಸ್ ಏನಂದರೆ 2 ಆರ್ಡಿನೋ ಯೂನೋ, ಸೌಂಡ್ ಸೆನ್ಸರು, ಒಂದು ಬ್ರೆಡ್ ಬೋರ್ಡು, ಸಮ್ LEDs ಮತ್ತು ಒಂದು ಬಿಗ್ ಬಜಾರು. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ನಾವು ಯಾವ್ದಾದ್ರು ಸಾಂಗ್ ಹಾಕಿದ್ರೆ ಇಲ್ಲ ನಾವು ಮಾತಾಡಿದ್ರೆ ಅದರ ರಿದಮ್ಮು ಬೀಟ್ಸ್ ಬರುತ್ತಲ್ಲ, ಅದೇ ರೀತಿ LEDs ಕೂಡ ರಿಯಾಕ್ಟ್ ಆಗುತ್ತೆ. ಇದು ಡೆಕೋರೇಷನ್ ಪರ್ಪಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಸರ್. ತೋರಿಸಿ ಸರ್. LEDs ಯಾವ್ದು ಬರುತ್ತೆ ಅದೆಲ್ಲ ಇದು ಡೆಕೋರೇಷನ್ ಪರ್ಪಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಸರ್. ಮೈ ನೇಮ್ ಇಸ್ ಭರತ್. ಐ ಆಮ್ ಸ್ಟಡಿಂಗ್ ಇನ್ SSRHS SS ಮಠ. ಈ ಮಾಡೆಲ್ ನೇಮ್ ಬಂದುಬಿಟ್ಟು ಆಟೋಮೆಟಿಕ್ ರೈನ್ ಡಿಟೆಕ್ಟರ್ ಅಂತ. ಇದನ್ನು ನಾವು ಯೂಸ್ ಮಾಡಿರೋ ಕಾಂಪೊನೆಂಟ್ಸು ರೈನ್ ಡ್ರಾಪ್ ಸೆನ್ಸರು, ಸರ್ವೋ ಮೋಟರು, ಸಮ್ ಜಂಪರ್ ವೈರ್ಸು ಮತ್ತು ಆರ್ಡಿನೋ. ಇದರಿಂದ ಏನಪ್ಪ ಯೂಸಪ್ಪ ಅಂದರೆ, ಮನೇಲಿ ದೊಡ್ಡವರು ಅಥವಾ ಬ್ಯಾಚುಲರ್ಸ್ ಇರ್ತಾರೆ, ಅವರ ಬಟ್ಟೆ ಒಣಗಾಕ್ಬಿಟ್ಟು ಔಟ್ಸೈಡ್ ಕೆಲಸ ಮಾಡಿ ಹೋಗಿರ್ತಾರೆ. ಆವಾಗ ಮಳೆ ಬಂದಾಗ ರೈನ್ ಡ್ರಾಪ್ ಸೆನ್ಸರು ವಾಟರ್ನ ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ವಾಟರ್ನ ಡಿಟೆಕ್ಟ್ ಮಾಡ್ಕೊಂಡು ಕ್ಲಾತ್ಸ್ ಕವರಿಗೆ ಕಳಿಸುತ್ತೆ. ಯಾವಾಗ ರೈನ್ ಫುಲ್ಲು ಕಂಪ್ಲೀಟ್ ಆಗಿರುತ್ತೋ ಆವಾಗ ಕ್ಲಾತೆಲ್ಲ ಸೇಮ್ ಪೊಸಿಷನ್ಗೆ ಬರುತ್ತೆ ಸರ್. ಮೈ ನೇಮ್ ಇಸ್ ಮೋಹನ್ ಕುಮಾರ್. ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ಇದು ಪೆಟ್ರೋಲ್ ಗ್ಯಾಸ್ ಅಂತ. ಇದು 12 ವೋಲ್ಟ್ DC ಕನೆಕ್ಟರು. ಇದು ಸ್ವಿಚ್ಚು, ಇದು ಏರ್ ಪಂಪು. ಇದ್ರ ಕೆಲಸ ಏನಂದರೆ ಏರ್ನ ಫ್ಲೋ ಮಾಡೋದು. ಈ ಫ್ಲೋ ಮಾಡಿದರೆ ಈ ಬಾಟಲ್ ಒಳಗಡೆ ಬರುತ್ತೆ. ಇದು ಖಾಲಿ ಬಾಟಲ್ ಏನಂತಂದ್ರೆ ನಮ್ಮ ಸೇಫ್ಟಿಗೋಸ್ಕರ. ನಾವೇನಾರು ಬರ್ನರ್ ಆಫ್ ಮಾಡಿದ್ರೆ ಈ ಮೋಟ್ರ್ ರನ್ನಿಂಗಲ್ಲಿ ಇರಬೇಕಾದ್ರೆ ಇದ್ರ ತುಂಬ ಏರ್ ಫ್ಲೋ ತುಂಬಿಕೊಳ್ಳುತ್ತೆ. ಇದು ನಾವು ಏನಾದ್ರು ಮೋಟ್ರ್ ಆಫ್ ಮಾಡಿದ್ರೆ ಇದು ಪೆಟ್ರೋಲ್ ಮತ್ತೆ ವಾಪಸ್ ಬರುತ್ತೆ. ನಾವು ಡೈರೆಕ್ಟ್ ಕೊಟ್ಟರೆ ಮೋಟ್ರಿಗೆ ಎಫೆಕ್ಟ್ ಆಗಬಾರ್ದು ಅಂತ ಈ ಬಾಟಲ್ನ ಇಟ್ಟಿದ್ದೀವಿ. ಇದು ಫ್ಲೋ ಮಾಡಿದ್ರೆ ಈ ಪೈಪ್ ಮೂಲಕ ಪೆಟ್ರೋಲ್ ಒಳಗಡೆ ಹೋಗುತ್ತೆ. ಪೆಟ್ರೋಲು ಮತ್ತು ಏರ್ ಮಿಕ್ಸ್ ಆಗಿ ಗ್ಯಾಸಾಗಿ ಕನ್ವರ್ಟ್ ಆಗಿ ವಾಟರಿಗೆ ಬರುತ್ತೆ. ನಮ್ಗೆ ವಾಟರ್ ಏನಂದರೆ ಸೇಫ್ಟಿಗೋಸ್ಕರ, ಯಾಕಂದರೆ ಪೆಟ್ರೋಲ್ ಬೇಗ ಫೈರ್ಗೆ ಅಟ್ರಾಕ್ಟ್ ಆಗಬಾರ್ದು ಅಂತ. ಮತ್ತು ಇದು ಈ ಪೈಪಲ್ಲಿ ನಮಗೆ ಗ್ಯಾಸ್ ಬರುತ್ತೆ. ಇದನ್ನು ನಾವು ಬರ್ನರಿಗೆ ಕನೆಕ್ಟ್ ಮಾಡೋದ್ರಿಂದ ಮನೇಲಿ ಯಾವ ರೀತಿ ಸ್ಟವ್ ಯೂಸ್ ಆಗುತ್ತೋ ಆ ರೀತಿ ಯೂಸ್ ಆಗುತ್ತೆ. ಇದು ನಮಗೆ ಔಟ್ಸೈಡು ಎಲ್ಲಾರ ಪಿಕ್ನಿಕ್ ಆ ಥರ ಔಟ್ಸೈಡ್ ಹೋಗ್ಬೇಕಾದ್ರೆ ನಾವು ಸ್ಮಾಲಾಗಿ ಚೆಂದಾಗಿ ಪಿಕ್ ಮಾಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಗಳಲ್ಲಿ ಈ ರೀತಿಯ
ಈ ರೀತಿಯ ವಸ್ತುಗಳಿಗೆ, ಈ ರೀತಿಯ ಪ್ರದರ್ಶನಗಳಿಗೆ ಸೈನ್ಸಿಂದ ಏನೇನೋ ಅವ್ರು ಕಂಡಿದ್ದಾರೆ, ಆ ಥರದ ವಸ್ತು ಪ್ರದರ್ಶನಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು.